ಈಗ ಸದ್ಯಕ್ಕೆ ಸಿಎಂ ಸೀಟ್ ಖಾಲಿ ಇಲ್ಲ. ದೇರ್ ಇಸ್ ನೋ ವೇಕೆನ್ಸಿ. ಇನ್ನು 5 ವರ್ಷ ಸಿದ್ದರಾಮಯ್ಯರೇ ಸಿಎಂ. ಆಹಾರ ಸಚಿವರಿಂದ ಸ್ಫೋಟಕ ಹೇಳಿಕೆ. ಸಿಎಂ ಸೀಟಿಗೆ ಕಾದು ಕೂರಬೇಡಿ. ಸಿದ್ದರಾಮಯ್ಯರ ಪರವಾಗಿ ಬ್ಯಾಟ್ ಬೀಸಿದ ಮುನಿಯಪ್ಪ. ಎಲ್ಲರದು ಆಯಿತು, ಮುನಿಯಪ್ಪನವ್ರದ್ದೊಂದು ಬಾಕಿ ಇತ್ತು. ಇನ್ನು 5 ವರ್ಷ ಸಿದ್ದರಾಮಯ್ಯರೇ ಸಿಎಂ ಆಗಿ ಇರ್ತಾರೆ. ಆಹಾರ ಸಚಿವರಿಂದ ಸ್ಫೋಟಕ ಹೇಳಿಕೆ. KH ಮುನಿಯಪ್ಪನವರಿಂದ ಈ ಹೇಳಿಕೆ ವ್ಯಕ್ತವಾಗಿದೆ. ಸಿಎಂ ಸೀಟಿಗಾಗಿ ಕಾದು ಕೂತುಕೊಳ್ಳುವ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯರ ಪರ ಮಾತನಾಡಿರುವ ಆಹಾರ ಸಚಿವ KH ಮುನಿಯಪ್ಪಗೆ ಸಾಥ್ ಕೊಟ್ಟ ಜಮೀರ್ ಅಹ್ಮದ್ ಖಾನ್, ವಸತಿ ಮತ್ತು ವಕ್ಫ್ ಸಚಿವರು. ಮುನಿಯಪ್ಪರ ಮಾತನ್ನು ಸಮರ್ಥನೆ ಮಾಡಿಕೊಂಡ ಜಮೀರ್. 140 ಶಾಸಕರು ಸಿಎಂ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಸಿಎಂ ಸೀಟ್ ಖಾಲಿ ಇಲ್ಲ ಎಂದ ಸಚಿವ ಜಮೀರ್. ಸಿಎಂ ಬದಲಾವಣೆ ಬೆನ್ನಲ್ಲೇ ಸಚಿವರ ಹೇಳಿಕೆ ಸಂಚಲನ ಮೂಡಿಸ್ತಾ ಇದೆ. ಸಿಎಂ ಸೀಟ್ ಖಾಲಿ ಇಲ್ಲ. ಈ ಖಾಲಿ ಇಲ್ಲ ಅನ್ನೋ ಮಾಹಿತಿ ಕೊಡಬೇಕಾಗಿರೋದು ಹೈಕಮಾಂಡ್ ಅಲ್ವಾ? ರಾಜ್ಯದಲ್ಲಿ ಜಿಲ್ಲೆಗೊಬ್ಬೊಬ್ಬ ಸ್ವಾಮೀಜಿಗಳು DK ಪರ ಪೂಜೆ ಮಾಡ್ತವ್ರೆ. ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು DK ಸಿಎಂ ಆಗಬೇಕು ಅಂತ ಹರಕೆ ಕಟ್ಕೋತವ್ರೆ. ಕುಣಗಲ್ ಶಾಸಕರು, ರಾಮನಗರದ ಶಾಸಕರು ತುದಿಗಾಲಲ್ಲಿ ನಿಂತ್ಕೊಂಡು ಮಕ್ಕಳ ಅತ್ತಂಗೆ DK ಯಾವಾಗ ಸಿಎಂ, ಬೆಂಕಿ ಬೀಳದೆ ಏನು ಹೊಗೆ ಕಾಣಿಸಿಕೊಳ್ಳೋದಿಲ್ಲ ಅನ್ನೋ ಹಾಗೆ, ಕ್ರಾಂತಿಯ ವಿಚಾರ ಲೀಕ್ ಆಗದೆ ಈ ತರಹದ ಏನು ಕೂಗು ವ್ಯಕ್ತ ಆಗೋದೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಸಚಿವರು ಕೂಡ ಸಿಎಂ ಬದಲಾವಣೆ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ರು. ಆದರೆ KH ಮುನಿಯಪ್ಪ, RB ತಿಮ್ಮಾಪುರ ಹೀಗೆ ಒಂದಷ್ಟು ಮಿನಿಸ್ಟ್ರುಗಳು ಬಾಕಿ ಇದ್ದರು. ಆ ಪೈಕಿ ಈಗ KH ಮುನಿಯಪ್ಪ ಅವರ ಕೋಟ ಮುಗ್ದೋಯ್ತು. ಅವ್ರು ಮಾತನಾಡಿದ್ದಾರೆ. ಏನು ಹೇಳ್ತಾರೆ ಅಂದರೆ, ಸದ್ಯಕ್ಕೆ ಸಿಎಂ ಸ್ಥಾನ ಏನು ಖಾಲಿ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಮುಂದಿನ 5 ವರ್ಷನೂ ಅವರೇ ಇರ್ತಾರೆ. ಅಂದರೆ ಇನ್ನೇನು 2.5 ವರ್ಷ. 2027 ಡಿಸೆಂಬರ್ 31ನೇ ತಾರೀಕಿನವರೆಗೂ, 2028 ಮಾರ್ಚು ಏಪ್ರಿಲ್ ತಿಂಗಳಲ್ಲಿ ಎಲೆಕ್ಷನ್ ಆಗುತ್ತೆ. ಅಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ KH ಮುನಿಯಪ್ಪ. ಇನ್ನು ಆ ಮಾತಿಗೆ ಸಾಥ್ ಕೊಟ್ಟಿದ್ದು ವಕ್ಫ್ ಸಚಿವ BZ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಸ್ವಲ್ಪ ವಿಭಿನ್ನವಾಗಿ ಹೇಳಿದ್ರು. ಒಂದೆರಡಲ್ಲ, 140 MLAಗಳು ಕೂಡ ಸಿದ್ದರಾಮಯ್ಯರ ಪರ ನಿಂತ್ಕೊಂಡಿದ್ದಾರೆ. ಆದರೆ ಆ ಪೈಕಿ 50 MLAಗಳು DK ಶಿವಕುಮಾರ್ ಮನೆಗೆ ಹೋಗ್ತಾರೆ, DK ಶಿವಕುಮಾರ್ ಹೇಳಿದಂತೆ ಮಾಡ್ತಾರೆ. ಆದರೆ ಆ 145ರಲ್ಲಿ ಈ 50 ಜನ ಇದ್ದಾರಾ ಅನ್ನೋದೇ ಈಗ ಸಂಶಯ. ಮುನಿಯಪ್ಪರ ಮಾತನ್ನು ಸಮರ್ಥನೆ ಮಾಡಿಕೊಂಡ ಜಮೀರ್, 140 ಶಾಸಕರು ಸಿಎಂ ಬೆಂಬಲಕ್ಕೆ ನಿಂತಿದ್ದಾರೆ. ಸಿಎಂ ಸೀಟ್ ಖಾಲಿ ಇಲ್ಲ ಎಂದ ಸಚಿವ ಜಮೀರ್ ಅಹ್ಮದ್ ಖಾನ್. ಸಿಎಂ ಬದಲಾವಣೆ ಬೆನ್ನಲ್ಲೇ ಸಚಿವರ ಹೇಳಿಕೆ ಸಂಚಲನವನ್ನು ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.